ಸ್ಲ್ಯಾಬ್ ಶಟರಿಂಗಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಾಟರ್ ಲೀಕೇಜ್ ಆಗದಿರುವಂತೆ ನೋಡ್ಕೊಬೇಕು ವೀಕ್ಷಕರೇ. ಸರಿಯಾದ ರೀತಿಯಲ್ಲಿ ಟೇಪ್ಗಳನ್ನು ಹಾಕುವ ಮೂಲಕ ಆ್ಯಂಡ್ ಸರಿಯಾದ ರೀತಿಯಲ್ಲಿ ಕನೆಕ್ಟ್ ಮಾಡುವ ಮೂಲಕ ನೀವಲ್ಲಿ ವಾಟರ್ ಲೀಕೇಜಸನ್ನು ತಪ್ಪಿಸ್ಬೋದು. ಟಿ ಎಮ್ ಟಿಯನ್ನು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಇಲ್ಲಿ ರಿಬ್ಡ್ ಟಿ ಎಮ್ ಟಿಗಳನ್ನು ಯೂಸ್ ಮಾಡಿ. ರಿಬ್, ಟಿ ರಿಬ್, ಬೇರೆ ಬೇರೆ ರೀತಿಯ ರಿಬ್ಡ್ ಬರುತ್ತೆ. ಸೊ ರಿಬ್ಡ್ ಇರಲೇಬೇಕು. ಕಡಿಮೆ ರಿಬ್ಡ್ ಇರೋಕ್ಕಿಂತ ಇದಿದ್ರೆ ನಿಮಗೆ ಸ್ಟ್ರೆಂತ್ ಚೆನ್ನಾಗಿರುತ್ತೆ ವೀಕ್ಷಕ. ಡೋಂಟ್ ಮಿಕ್ಸ್ ಮಡ್ ಅಂದರೆ ಎನಿ ಕಂಡೀಷನ್ ಕಾಂಕ್ರೀಟಲ್ಲಿ ಇರ್ಬೋದು, ನಿಮ್ಮ ಸಿಮೆಂಟ್ ಮಡ್ಡಿಲಿರ್ಬೋದು, ಮಣ್ಣು ಮಿಶ್ರಿತ ಆಗಬಾರ್ದು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಮೇಸ್ತ್ರಿಗಳಿರ್ಬೋದು, ಕೆಲವೊಬ್ರು ಕೆಲಸದವ್ರು ಏನು ಮಾಡ್ತಾರೆ ಕೆಳಗಡೆ ಮಣ್ಣನ್ನು ಸಮೇತ ಕೆರೆದ್ಬಿಟ್ಟು ಹಾಕಿಬಿಡ್ತಾರೆ. ಸೊ ನೀವು ದಯವಿಟ್ಟು ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಮನೆಗೆ ಕಾಂಕ್ರೀಟ್ ಹಾಕಬೇಕಾದ್ರೆ ನಿಜವಾಗ್ಲೂ ತುಂಬಾ ಹುಷಾರಾಗಿರಬೇಕು ವೀಕ್ಷಕರೇ. ಇಲ್ಲ ಅಂತಂತಂದರೆ ಹನಿಕೊಂಬ್ಗಳು ಇಲ್ಲಿ ಕ್ರಿಯೇಟ್ ಆಗುತ್ತೆ. ಹನಿಕೊಂಬ್ ಅಂತಂದರೆ ಏನಂತಂದರೆ ಲೈಕ್ ಹನಿಕೊಂಬ್ ನೋಡಿರ್ತೀರಲ್ಲ, ಏನು ಬೀದು ಗೂಡುಗಳಿರ್ತವೆ, ಅದೇ ರೀತಿಯಲ್ಲಿ ಕಾಂಕ್ರೀಟಲ್ಲೂ ಕೂಡ ಏರ್ಪಡುತ್ತೆ ವೀಕ್ಷಕರೇ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಏನು ಕಾಂಕ್ರೀಟ್ ಹಾಕಿರ್ತೀರ, ಬೀಮ್ಗೆ ಹಾಕಿರ್ತೀರ, ಕಾಲಮ್ಗೆ ಹಾಕಿರ್ತೀರ, ಸ್ಲ್ಯಾಬ್ಗೆ ಹಾಕಿರ್ತೀರ, ಅವುಗಳ ಸ್ಟ್ರೆಂತ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಅದನ್ನು ಪ್ಯಾಚಪ್ ಮಾಡ್ಬೋದು. ನಿಮ್ಮ ಮೇಸ್ತ್ರಿ ಹೇಳ್ತಾರೆ ಬಿಡಿ ಸರ್ ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಬಿಡಿ, ಇದನ್ನು ನಾವು ಮಡ್ಡಿಯಿಂದ ಪ್ಯಾಚಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆದರೆ ಒಂದು ಸತಿ ಏನು ಕ್ಯಾಸ್ಟ್ ಆಗಿರುತ್ತೆ ಅಲ್ಲಿ ಬರುವಂಥ ಸ್ಟ್ರೆಂತು ಹನಿಕೊಂಬುಗಳಿಂದ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇದನ್ನು ಡೆಫಿನೆಟ್ಲಿ ಅವಾಯ್ಡ್ ಮಾಡಲೇಬೇಕು. ಅಷ್ಟೇ ಅಲ್ಲದೆ ಒಂದು ಕಾಂಕ್ರೀಟ್ ಹಾಕಬೇಕಾದ್ರೆ ಅನೇಕ ವಿಚಾರಗಳಿದೆ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಇವೆಲ್ಲವನ್ನು ನೀವು ಫಾಲೋ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಕಾಂಕ್ರೀಟ್ ಒಂದು ಒಳ್ಳೆ ಸ್ಟ್ರೆಂತ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಮೊದಲನೇದಾಗಿ ನೀವೆಲ್ಲೇ ಕಾಂಕ್ರೀಟ್ ಹಾಕೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಅಲ್ಲಿ ಕಂಪ್ಲೀಟಾಗಿ ವಾಟರಿಂಗ್ ಮಾಡಬೇಕು. ಸರ್ಫೇಸ್ ಇದೆಲ್ಲ ಅದು ವೆಟ್ ಆಗಿರಬೇಕು ವೀಕ್ಷಕರೇ. ಡ್ರೈ ಸರ್ಫೇಸ್ ಮೇಲೆ ಯಾವತ್ತೂ ಕಾಂಕ್ರೀಟ್ ಮಾಡೋಕ್ಕೆ ಹೋಗಬಾರ್ದು, ವೆಟ್ ಆಗಿರಬೇಕು. ಸೊ ಆದ್ದರಿಂದ ಕಂಪ್ಲೀಟಾಗಿ ನೀರನ್ನು ಹಾಕೋದನ್ನು ಮರಿಬೇಡಿ. ನಂಬರ್ 1. ನಂಬರ್ 2 ಬರ್ತಾ ಇರುವಂಥದ್ದು ಶಟರಿಂಗ್. ಏನು ಕೆಳಗಡೆ ಶಟರಿಂಗನ್ನು ಮಾಡ್ತೀರಾ, ಎಸ್ಪೆಷಲಿ ನೀವು ಮಾಡುವಂತಹ ಇದು ಸ್ಲ್ಯಾಬ್ ಶಟರಿಂಗಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಾಟರ್ ಲೀಕೇಜ್ ಆಗದಿರುವಂತೆ ನೋಡ್ಕೊಬೇಕು ವೀಕ್ಷಕರೇ. ಸರಿಯಾದ ರೀತಿಯಲ್ಲಿ ಟೇಪ್ಗಳನ್ನು ಹಾಕುವ ಮೂಲಕ ಆ್ಯಂಡ್ ಸರಿಯಾದ ರೀತಿಯಲ್ಲಿ ಕನೆಕ್ಟ್ ಮಾಡುವ ಮೂಲಕ ನೀವಲ್ಲಿ ವಾಟರ್ ಲೀಕೇಜಸನ್ನು ತಪ್ಪಿಸ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಸಿಮೆಂಟ್ ತಿಳಿ ನೀರಿರುತ್ತೆ ಅವೆಲ್ಲ ಕೆಳಗಡೆ ಹರಿದೋಗೋದು ತಪ್ಪತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಸಿಮೆಂಟ್ ಸರಿಯಾದ ರೀತಿಯಲ್ಲಿ ಕಾಂಕ್ರೀಟಲ್ಲಿ ಉಳ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನೋಡ್ಕೋಬೋದು. ಆ್ಯಂಡ್ ಇದಕ್ಕೆ ಒಂದು ಆಪ್ಷನ್ಸ್ ಕೂಡ ಇದೆ. ಇನ್ನೊಂದು ಆಪ್ಷನ್ ಏನಂತಂದರೆ ಸ್ಲ್ಯಾಬ್ ಹಾಕೋ ಸಮಯದಲ್ಲಿ ನೀವಿಲ್ಲಿ ಚಾಪೆ ಮತ್ತು ಪ್ಲಾಸ್ಟಿಕ್ ಶೀಟ್ಗಳನ್ನು ಯೂಸ್ ಮಾಡುವಂಥದ್ದು. ಎಂಟೈರ್ ಸ್ಲ್ಯಾಬ್ ಮೇಲೆ ಪ್ಲಾಸ್ಟಿಕ್ ಶೀಟ್ ಹಾಕಿ ಅದರ ಮೇಲೆ ಚಾಪೆ ಹಾಕಿ ಅದರ ಮೇಲೆ ನೀವು ಕಂಬಿಗಳನ್ನು ಕಟ್ಟಿಬಿಟ್ಟು ಅದರ ಮೇಲೆ ಕಾಂಕ್ರೀಟ್ ಹಾಕಿದಾಗ ನಿಮಗೆ ಲೀಕೇಜಸ್ ಇಲ್ಲಿ ಕಡಿಮೆ ಆಗುತ್ತೆ ವೀಕ್ಷಕರೇ. ಸೊ ಸಿಮೆಂಟಿನ ಏನು ಸ್ಟ್ರೆಂತ್ ಇರುತ್ತಲ್ಲ ಅದು ಉಳ್ಕೊಳ್ಳುತ್ತೆ ವೀಕ್ಷಕರೇ. ಇದು ತುಂಬ ಇಂಪಾರ್ಟೆಂಟು, ವಾಟರ್ ಲೀಕೇಜನ್ನು ತಪ್ಪಿಸಿ. ಆ್ಯಂಡ್ ನೆಕ್ಸ್ಟ್ ಬರ್ತಾ ಇರುವಂಥದ್ದು ವೈಬ್ರೇಟರ್ನ ಯೂಸ್. ಹೌದು ವೀಕ್ಷಕರೇ, ತುಂಬ ಜನ ಮೇಸ್ತ್ರಿಗಳು ವೈಬ್ರೇಟರ್ ತರೋದೇ ಇಲ್ಲ, ಆದರೂ ಕೂಡ ನೀವು ನಾನು ಬೇಕಾದರೂ ದುಡ್ಡು ಕೊಡ್ತೀನಿ ದಯವಿಟ್ಟು ವೈಬ್ರೇಟರ್ನ ಯೂಸ್ ಮಾಡಿ ಅಂತ ಹೇಳಿ. ಪ್ರತಿಯೊಂದು ಕಡೆ ಎಲ್ಲೆಲ್ಲಿ ಕಾಂಕ್ರೀಟ್ ಯೂಸ್ ಆಗ್ತಾ ಇದೆ, ಅದು ಫ್ಲೋರಲ್ಲಿರ್ಬೋದು, ಕಾಲಮಲ್ಲಿರ್ಬೋದು, ಬೀಮಲ್ಲಿರ್ಬೋದು, ಸ್ಲ್ಯಾಬಲ್ಲಿರ್ಬೋದು, ಎಲ್ಲ ಕಡೆ ವೈಬ್ರೇಟರ್ಗಳನ್ನು ಯೂಸ್ ಮಾಡಲೇಬೇಕು. ಫೌಂಡೇಶನಿಂದನೂ ಸ್ಟಾರ್ಟ್ ಮಾಡ್ಕೊಳ್ಳಿ. ಫೌಂಡೇಶನಲ್ಲಿ ಕಾಂಕ್ರೀಟ್ ಹಾಕ್ತಾರಲ್ವ, ಇದೇನು ಕೂಡ ಕೆಳಗಡೆ ಇದೆ ಆರಾಮಾಗಿ ಸೆಟ್ಲ್ ಆಗುತ್ತೆ, ಆ ಸೀನೇ ಬೇಡ. ವೈಬ್ರೇಟರ್ಗಳು ಪ್ರತಿಯೊಂದು ಜಾಗದಲ್ಲೂ ಯೂಸ್ ಆಗಲೇಬೇಕು ವೀಕ್ಷಕರೇ. ವೈಬ್ರೇಟರ್ ಯೂಸ್ ಮಾಡೋದ್ರಿಂದ ಏನು ನೀವು ಹಾಕ್ತಿರಲ್ಲ ಮಡ್ಡಿ, ಅದು ಫ್ರೀ ಆಗುತ್ತೆ, ಓಕೆ, ಸ್ಮೂತ್ ಆಗುತ್ತೆ ಆ್ಯಂಡ್ ಎಲ್ಲ ಕಡೆ ಕರೆಕ್ಟಾಗಿ ಸ್ಪ್ರೆಡ್ ಆಗುತ್ತೆ. ಹನಿಕೊಂಬ್ ಆಗೋದನ್ನು ಇದು ತಪ್ಪಿಸುತ್ತೆ ವೀಕ್ಷಕರೇ, ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕಾಂಕ್ರೀಟ್ನಲ್ಲಿ ಸರಿಯಾದ ಪ್ರಮಾಣದ ನೀರನ್ನು ಯೂಸ್ ಮಾಡುವಂಥದ್ದು. ನೀರು ಜಾಸ್ತಿನೂ ಆಗಬಾರ್ದು, ನೀರು ಕಡಿಮೆನೂ ಆಗಬಾರ್ದು. ಒಂದು ಕಾಂಕ್ರೀಟ್ಗೆ ಎಷ್ಟು ನೀರು ಬೇಕು, ಯಾವ ರೇಷ್ಯೂ ಬರಬೇಕು ಮುಂದೆ ಹೇಳ್ತೀನಿ, ತಿಳ್ಕೊಳ್ಳಿ. ಬಟ್ ಆದರೆ ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ವೀಕ್ಷಕರೇ, ಗೊತ್ತಾಯ್ತು ಅನ್ಕೊತೀನಿ. ಆ್ಯಂಡ್ ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ವೀಕ್ಷಕರೇ. ನೀವೇನಾದರೂ ಯೋಚನೆ ಮಾಡ್ತಾ ಇದ್ದೀರಾ, ನಮ್ಮ ಹತ್ರ ಸೈಟ್ ಇದೆ, ಹಾಫ್ ಸೈಟು, ಮುಕ್ಕಾಲು ಸೈಟು, ನಮ್ಮ ಹತ್ರ ಫುಲ್ ಸೈಟ್ ಇಲ್ಲ, ಯಾರಪ್ಪ ನಮ್ಮ ಮನೆ ಕಟ್ಕೊಡ್ತಾರೆ ಅಂತ ಅನೇಕ ಕನ್ಸ್ಟ್ರಕ್ಷನ್ ಕಂಪ್ನಿಗಳಿಗೆ ಓಡಾಡಿ ಅವ್ರು ಮಾಡಿಕೊಡಲ್ಲ ಅಂತ ನೀವು ಹೇಳಿದ್ದೀರಾ. ಆದರೆ ಯೋಚನೆ ಮಾಡಬೇಡಿ ವೀಕ್ಷಕರೇ, ಈ ಕೂಡಲೇ RCCನ ಕಾಂಟ್ಯಾಕ್ಟ್ ಮಾಡಿ. ರಿಲಯಬಲ್ ಕನ್ಸಲ್ಟೆಂಟ್ ಆ್ಯಂಡ್ ಕನ್ಸ್ಟ್ರಕ್ಷನ್. ನಿಮ್ಮದು ಹಾಫ್ ಸೈಟ್ ಇರಲಿ, ಮುಕ್ಕಾಲು ಸೈಟ್ ಇರಲಿ, ಆಡ್ ಸೈಟ್ಗಳಿರಲಿ, ಯಾವುದೇ ಸೈಟ್ಗಳಿರಲಿ, ಕ್ವಾಲಿಟಿ ಕನ್ಸ್ಟ್ರಕ್ಷನನ್ನು ಇವರು ಮಾಡಿಕೊಡ್ತಾರೆ, ಅದು ಕೂಡ
ಕೈಗೆಟಕುವ ದರದಲ್ಲಿ. ಹೌದು ವೀಕ್ಷಕರೇ, 1575 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇಂದ ಇವರು ಕನ್ಸ್ಟ್ರಕ್ಷನ್ ಅನ್ನ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. 9 ಪ್ಯಾಕೇಜಸ್ಗಳು ನಿಮಗೆ ಅವೈಲೇಬಲ್ ಇದೆ. ಯಾವ ಪ್ಯಾಕೇಜಸ್ ಬೇಕಾದರೂ ಚೂಸ್ ಮಾಡಿ. ಅಂಡ್ ಇಡೀ ಬೆಂಗಳೂರಲ್ಲಿ ಒಂದು ವಿಶ್ವಾಸಾರ್ಹ ಕಂಪನಿ ಅಂತ ಇದನ್ನ ಹೇಳ್ಬೋದು ವೀಕ್ಷಕರೇ. ಕ್ವಾಲಿಟಿ ಕನ್ಸ್ಟ್ರಕ್ಷನ್, ಅತ್ಯುತ್ತಮ ದರ, ಜೊತೆಯಲ್ಲಿ ಪ್ರತಿ ತಿಂಗಳು ಕೂಡ ಯಾವುದಾದ್ರೂ ಒಂದು ಆಫರ್ ಕೂಡ ನಡೀತಾ ಇರುತ್ತೆ, ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಈ ಕೂಡಲೇ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ಮನೆಯನ್ನ ನನ್ಸಾಗಿಸ್ಕೊಳ್ಳಿ ವೀಕ್ಷಕರೇ. ನಮಸ್ಕಾರ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಜಲ್ಲಿಯ ಸೈಜು ಅನ್ಇವನ್. ಫಾರ್ ಎಕ್ಸಾಂಪಲ್ 20 mm 40 mm ಅಂತಂದರೆ ಅಷ್ಟೇ ಇರಬೇಕು. ತುಂಬ ಅನ್ಇವನ್ ಆಗಿರುವಂತಹ ಜಲ್ಲಿಗಳನ್ನು ಇಲ್ಲಿ ಯೂಸ್ ಮಾಡಿ. ಒಂದು ದಪ್ಪ ದಪ್ಪ ಕಲ್ಲಿದೆ, ಒಂದೊಂದು ಚಿಕ್ಕ ಚಿಕ್ಕ ಕಲ್ಲಿದೆ. ಸೊ ಇದರಿಂದನೂ ಕೂಡ ಹನಿಕೊಂಬ್ ಆಗುವ ಸಾಧ್ಯತೆಗಳು ತುಂಬ ಇರುತ್ತೆ ವೀಕ್ಷಕರೇ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕಾಲಮಲ್ಲಿ ನೀವು ಕಾಂಕ್ರೀಟನ್ನು ಹಾಕ್ತಾ ಇದ್ದೀರ ಅಂದಾಗ ಆಬ್ವಿಯಸ್ಲಿ ಅಲ್ಲಿ ಇದನ್ನು ಯೂಸ್ ಮಾಡ್ತೀರಾ, ವೈಬ್ರೇಟರ್ನ ಯೂಸ್ ಮಾಡಲೇಬೇಕು. ಅದಕ್ಕಿಂತ ಮುಂಚೆ ಒಂದು ಉದ್ದನೆಯ ಒಂದು TMT ಕಂಬಿಯನ್ನು ಇಟ್ಕೊಳ್ಳಿ, ಅದನ್ನು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ. ಇದು ಕಾಲಮ್ ಅಂದ್ಕೊಂಡ್ರೆ ಇದನ್ನು ಒಂದು ಕಡ್ಡಿ ಅಂದ್ಕೊಳ್ಳಿ. ಇದಕ್ಕೆ ಕಾಂಕ್ರೀಟ್ ಹಾಕಿದಾಗ ಈ ಕಡ್ಡಿನ ಹಾಕಿಬಿಟ್ಟು ನೀಟಾಗಿ ಇದರೊಳಗಡೆ ಈ ಥರ ಪ್ರೆಸ್ ಮಾಡಬೇಕು. ಪುಷ್ ಮಾಡಿ 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 ಎಲ್ಲ ಕರೆಕ್ಟಾಗಿ ಫಿಲ್ ಆಗಬೇಕು. ಅದರ ಮೇಲ್ಗಡೆ ವೈಬ್ರೇಟರ್ ಹಾಕಬೇಕು. ಸೊ ಅವಾಗ ಏನಾಗುತ್ತೆ ಅಂತಂದರೆ ಪ್ರಾಪರಾಗಿ ಈವನ್ ಆಗಿ ಕೆಳಗಡೆ ಎಲ್ಲ ಫಿಲ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಹನಿಕೊಂಬ್ ಬರೋ ಸಾಧ್ಯತೆಗಳು ಇಲ್ಲಿ ಇರಲ್ಲ ವೀಕ್ಷಕರೇ. ಸೊ ಕಡ್ಡಿಯಿಂದನೂ ಫಿಲ್ ಮಾಡಬೇಕು, ಇದನ್ನು ಕೂಡ ವೈಬ್ರೇಟರ್ನು ಕೂಡ ಯೂಸ್ ಮಾಡಬೇಕು. ಕೆಲವೊಬ್ಬರು ಕಡ್ಡಿಯಿಂದ ಫಿಲ್ ಮಾಡಿಬಿಟ್ಟು ಸಾಕು ಬಿಡಿ ಸರ್ ಇದು ಸಾಕಾಗತ್ತೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಸೊ ಎರಡೂ ಕೂಡ ಆಗಲೇಬೇಕು ವೀಕ್ಷಕರೇ, ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ನೀವು TMTಯನ್ನು ಯೂಸ್ ಮಾಡ್ತಿದ್ದೀರ ಅಂತಂದರೆ ಇಲ್ಲಿ ರಿಬ್ಡ್ TMTಗಳನ್ನು ಯೂಸ್ ಮಾಡಿ. ರಿಬ್, ಟಿ ರಿಬ್, ಬೇರೆ ಬೇರೆ ರೀತಿಯ ರಿಬ್ಡ್ ಬರುತ್ತೆ. ಸೊ ರಿಬ್ಡ್ ಇರಲೇಬೇಕು. ಕಡಿಮೆ ರಿಬ್ಡ್ ಇರೋಕ್ಕಿಂತ ಇದಿದ್ರೆ ನಿಮಗೆ ಸ್ಟ್ರೆಂತ್ ಚೆನ್ನಾಗಿರುತ್ತೆ ವೀಕ್ಷಕರೇ, ಗೊತ್ತಾಯ್ತಾ? ಇದು ಜಸ್ಟ್ ಆ್ಯಡಲ್ಲಿ ಮಾತ್ರ ಅಲ್ಲ, ನಿಜವಾಗ್ಲೂ ಕೂಡ ವರ್ಕ್ ಆಗುತ್ತೆ. ಹೆವಿ ರಿಬ್ಸ್ ಇದ್ದಷ್ಟು ಇದರಲ್ಲಿ TMTಲಿ ನಿಮಗೆ ಸ್ಟ್ರೆಂತ್ ಏನಂತಾರೆ ಹಿಡ್ಕೊಳ್ಳೋದಿದೆಯಲ್ಲ ಅದು ಚೆನ್ನಾಗಿರುತ್ತೆ ವೀಕ್ಷಕರೇ, ತುಂಬ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಯೂಶ್ವಲಿ ಎಲ್ಲರೂ ಕೂಡ ಕಾಂಕ್ರೀಟನ್ನು ಯೂಸ್ ಮಾಡುವಂಥದ್ದು M20 ಗ್ರೇಡ್. ಇದನ್ನು M20 ಗ್ರೇಡ್ ಅಂತ ಹೇಳ್ತಾರೆ. ಬಟ್ M20 ಗ್ರೇಡ್ ಅಂದರೆ ಏನು, ಎಷ್ಟು ಹಾಕಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರಿ. ಇಲ್ಲಿ 1:1.5:3 ಅಂದರೆ 1 ಬಾಂಡ್ಲಿ ಸಿಮೆಂಟ್ ಹಾಕಿದ್ರೆ 1.5 ಬಾಂಡ್ಲಿ ಸ್ಯಾಂಡನ್ನು ಹಾಕಬೇಕು, 3 ಬಾಂಡ್ಲಿ ಅಗ್ರಿಗೇಟನ್ನು ಹಾಕಬೇಕು. ಬಾಂಡ್ಲಿ ಅಂತಲ್ಲ, ಪೋರ್ಷನ್. 1 ಪೋರ್ಷನ್ ಸಿಮೆಂಟ್, 1.5 ಪೋರ್ಷನ್ ಸ್ಯಾಂಡು, 3 ಪೋರ್ಷನ್ ಅಗ್ರಿಗೇಟ್ಸನ್ನು ಇಲ್ಲಿ ಯೂಸ್ ಮಾಡುವಂಥದ್ದು. ಆ್ಯಂಡ್ 0.50% ವಾಟರನ್ನು ಇಲ್ಲಿ ಯೂಸ್ ಮಾಡುವಂಥದ್ದು ವೀಕ್ಷಕರೇ, ನೆನಪಲ್ಲಿ ಇಟ್ಕೊಳ್ಳಿ. ಯೂಶ್ವಲಿ ಎಲ್ಲ ಕಡೆ M20 ಗ್ರೇಡನ್ನು ಇಲ್ಲಿ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕ್ಯೂರಿಂಗ್. ಮೊದಲ 3 ದಿನ ನೀವು ಯಾವುದೇ ಇರ್ಬೋದು, ಅಲ್ಲಿ ಮೊದಲ 3 ದಿನ ಪ್ರಾಪರ್ ಕ್ಯೂರಿಂಗ್ ಮಾಡಲೇಬೇಕು ವೀಕ್ಷಕರೇ. ಹೌದು, 3 ದಿನ 3 ಹೊತ್ತು ಕೂಡ ನೀವು ಪ್ರಾಪರಾಗಿ ಕ್ಯೂರಿಂಗನ್ನು ಮಾಡಲೇಬೇಕು. ಯಾಕಂದರೆ ಕಾಂಕ್ರೀಟ್ ಸೆಟ್ ಆಗಿದೆ, ಪ್ರಾಪರಾಗಿ ಸೆಟ್ ಆಗಿದೆ ಮೊದಲ 3 ದಿನ, ತದನಂತರ 7 ಡೇಸು, ಆನಂತರ ಟೋಟಲ್ 21 ಡೇಸ್ವರೆಗೂ ಕೂಡ ಸೆಟ್ ಆಗುತ್ತೆ. ಬಟ್ 21 ಡೇಸ್ ತನಕ ನೀವು ವೆಯ್ಟ್ ಮಾಡಬೇಕಾಗಿಲ್ಲ, ಅವಾಗ ಕ್ಯೂರಿಂಗ್ ಮಾಡ್ತಾನೇ ಇರಿ. ಬಟ್ 21 ಡೇಸ್, ಒಂದು ತಿಂಗಳವರೆಗೂ ಕ್ಯೂರಿಂಗ್ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯದು, ಒಳ್ಳೆ ಸ್ಟ್ರೆಂತು ಅಚೀವ್ ಆಗುತ್ತೆ ವೀಕ್ಷಕರೇ. ಬಟ್ ಮೊದಲ 3 ದಿನ ಅಂತೂ ನೀವು ಯಾವುದೇ ಕಾರಣಕ್ಕೂ ಅವಾಯ್ಡ್ ಮಾಡಲೇಬಾರ್ದು ವೀಕ್ಷಕರೇ. ಇದು ತುಂಬ ಆಯಿತು. ಆಮೇಲೆ ಇನ್ನೊಂದು, ಸ್ಲ್ಯಾಬನ್ನು ಸ್ಟಾರ್ಟ್ ಮಾಡ್ತೀರಾ, ಸ್ಲ್ಯಾಬ್ ಮೇಲ್ಗಡೆ ರೂಪ್ ಕಾಂಕ್ರೀಟ್ ಮಾಡ್ತೀರಾ ಅಲ್ವಾ, ಆವಾಗಂತೂ ನೀವು 3 ಅವರ್ಸಲ್ಲಿ, 3 ಡೇಸ್ ಅಲ್ಲ 3 ಅವರ್ಸಲ್ಲೇ ಅದ್ರ ಮೇಲ್ಗಡೆ ಕ್ಯೂರಿಂಗನ್ನು ಪ್ರಾರಂಭ ಮಾಡಬೇಕಾಗುತ್ತೆ ವೀಕ್ಷಕರೇ. ಎಸ್ಪೆಷಲಿ ನೀವು 53 ಗ್ರೇಡ್ ಬಿರ್ಲಾ ಸೂಪರೆಲ್ಲ ಯೂಸ್ ಮಾಡಿದಾಗ ಅರ್ಧ ಗಂಟೆಯಲ್ಲಿ ಸೆಟ್ ಆಗಿಬಿಡುತ್ತೆ. ಸೊ 3 ಅವರ್ ವೆಯ್ಟ್ ಮಾಡಿ, ತೇವಾಂಶ ಇರುತ್ತೆ ಅದರ ಮೇಲೆ. ಅದ ನಂತರ ನಿಧಾನವಾಗಿ ಸ್ಪ್ರಿಂಕಲನ್ನು ಮಾಡ್ತಾರೆ. ಅವಾಗ ಅದು ಎಸ್ಪೆಷಲಿ ಬಿಸಿಲಿದ್ರಂತೂ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತಾನೇ ಇರಿ. ಇದರಿಂದ ಏನಾಗುತ್ತೆ ಅಂತಂತಂದರೆ ಹೇರ್ಲೈನ್ ಕ್ರ್ಯಾಕ್ಗಳು ಅವಾಯ್ಡ್ ಆಗುತ್ತೆ. ಇಲ್ಲ ಅಂತಂದರೆ ಟಾಪ್ ರೂಪಲ್ಲಿ ಹೇರ್ಲೈನ್ ಕ್ರ್ಯಾಕ್ ಬರುತ್ತೆ, ಬಟ್ ಬಂದರೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಬಟ್ ಇದು ಯಾಕಂತಂದರೆ ಅದ್ರ ಮೇಲ್ಗಡೆ ಮಡ್ಡಿ ಎಳೆದ್ಬಿಟ್ಟು ತಿಳಿ ಎಳೆದ್ಬಿಟ್ಟು ಅದನ್ನು ಸರಿ ಮಾಡ್ಕೋಬೋದು. ಆದರೂ ಕೂಡ 2 ಅವರ್ 3 ಅವರ್ ಆಗ್ತಾ ಇದ್ದಂಗೆ ನಿಧಾನವಾಗಿ 1 ಅವರ್ 2 ಅವರ್ಗೆ ಒಂದ್ಸತಿ ವಾಟರ್ ಸ್ಪ್ರಿಂಕಲ್ ಮಾಡ್ತಾಯಿದ್ರೆ ನೀಟಾಗಿ ಸೆಟ್ ಆಗುತ್ತೆ. ಹೇರ್ಲೈನ್ ಕ್ರ್ಯಾಕ್ ಬರೋದು ಕೂಡ ಇಲ್ಲಿ ಅವಾಯ್ಡ್ ಆಗುತ್ತೆ ವೀಕ್ಷಕರು. ಯಾವಾಗ ನೀರು ಇರೋದಿಲ್ಲಲ್ಲ ಆವಾಗಲೇ ಹೇರ್ಲೈನ್ ಕ್ರ್ಯಾಕ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುವಂಥದ್ದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು, ಸೊ ಕಾಂಕ್ರೀಟಲ್ಲಿ ವಾಟರ್ ಪ್ರೂಫಿಂಗ್ ಆ್ಯಂಡ್ ಟರ್ಮೈಟ್ ಪ್ರೂಫ್ ಏಜೆಂಟ್ಗಳನ್ನು ಯೂಸ್ ಮಾಡಿ ವೀಕ್ಷಕರು. ಪ್ರತಿಯೊಂದನ್ನು ಕೂಡ ಆ್ಯಡ್ ಮಾಡಬೇಕು. ಸೊ ಇದು ಸ್ಟ್ರೆಂತ್ಗೋಸ್ಕರ ಹೇಳ್ತಾ ಇಲ್ಲ, ಸೊ ಇದು ವಾಟರ್ ಪ್ರೂಫಿಂಗ್ಗೋಸ್ಕರ ಹೇಳ್ತಾ ಇದ್ದೀನಿ. ನಾಳೆ ದಿನ ಯಾವುದೇ ಕಾರಣಕ್ಕೂ ಟರ್ಮೈಟ್ಗಳು ಬರಬಾರ್ದು ಅನ್ನೋದಕ್ಕೋಸ್ಕರ ನೀವು ಟರ್ಮಿನೇಟರ್ ಅನ್ನುವಂತಹ ಒಂದು ಲಿಕ್ವಿಡ್ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಪ್ರಿಮೈಸ್ ಅನ್ನೋ ಲಿಕ್ವಿಡ್ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ವಾಟರ್ ಪ್ರೂಫಿಂಗ್ ಪೋಸ್ರಾಗಿರ್ಬೋದು,
ಯಾವುದನ್ನು ಬೇಕಾದರೂ ಕೂಡ ನೀವಿಲ್ಲಿ ಯೂಸ್ ಮಾಡ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಡೋಂಟ್ ಮಿಕ್ಸ್ ಮಡ್, ಅಂದರೆ ಎನಿ ಕಂಡೀಷನ್ ಕಾಂಕ್ರೀಟಲ್ಲಿ ಇರ್ಬೋದು, ನಿಮ್ಮ ಸಿಮೆಂಟ್ ಮಡ್ಡಿಲಿರ್ಬೋದು, ಮಣ್ಣು ಮಿಶ್ರಿತ ಆಗಬಾರ್ದು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಮೇಸ್ತ್ರಿಗಳಿರ್ಬೋದು, ಕೆಲವೊಬ್ರು ಕೆಲಸದವ್ರು ಏನು ಮಾಡ್ತಾರೆ ಕೆಳಗಡೆ ಮಣ್ಣನ್ನು ಸಮೇತ ಕೆರೆದ್ಬಿಟ್ಟು ಹಾಕಿಬಿಡ್ತಾರೆ. ಸೊ ನೀವು ದಯವಿಟ್ಟು ಕೆಳಗಡೆ ಇರುವಂತಹ ಮಣ್ಣಿರ್ಬೋದು, ಸ್ಯಾಂಡ್ ಇರ್ಬೋದು, ಅದನ್ನು ಮಣ್ಣು ಜೊತೆ ಮಿಶ್ರಣ ಆಗಿರುತ್ತೆ, ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ವೇಸ್ಟ್ ಆದರೂ ತೊಂದರೆ ಇಲ್ಲ, ಅದನ್ನು ಯೂಸ್ ಮಾಡಬೇಡಿ. ಅದೇ ಕಾರಣಕ್ಕೂ ಮಣ್ಣು ಕಾಂಕ್ರೀಟಲ್ಲಾಗಲಿ ಸಿಮೆಂಟಲ್ಲಾಗಲಿ ಮಿಶ್ರಣ ಆದರೆ ನಾಳೆ ದಿನ ಇಲ್ಲಿ ನಿಮ್ಮ ಕಂಬಿಯಲ್ಲಿ ರಸ್ಟ್ ಬರೋ ಸಾಧ್ಯತೆಗಳಿರ್ತವೆ ಆ್ಯಂಡ್ ಬಾಂಡಿಂಗ್ ಕೂಡ ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಗೊತ್ತಾಯ್ತಲ್ವ, ಇದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ನೀವು ರೈನಿ ಸೀಸನಲ್ಲಿ ರೂಪನ್ನು ಕಾಸ್ಟ್ ಮಾಡ್ತಾ ಇದ್ದಾರೆ ಅಂತಂತಂದರೆ ದಯವಿಟ್ಟು ತಾರ್ಪಾಲನ್ನು ರೆಡಿ ಇಟ್ಕೊಳ್ಳಿ. ತಾರ್ಪಾಲು ಅದು ಕೂಡ ಚಿಕ್ಕ ಪುಟ್ಟದಲ್ಲ ಇಟ್ಕೊಂಬೇಡಿ, ಇಡೀ ನಿಮ್ಮ ರೂಪನ್ನು ಕವರ್ ಆಗಬೇಕು ಆ ರೀತಿ ತಾರ್ಪಾಲನ್ನು ಇಟ್ಕೊಳ್ಳಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಒಂದು ವೇಳೆ ಮಳೆ ಬಂತು ಅಂತಂತಂದರೆ ನಿಮ್ಮ ಕಾಂಕ್ರೀಟಲ್ಲಿ ಆಕ್ಸಸ್ ವಾಟರ್ ಆ್ಯಡ್ ಆಗುತ್ತೆ. ಇದರಿಂದ ನಿಮ್ಮ ಕಾಂಕ್ರೀಟ್ನ ದೃಢತೆ ಕಮ್ಮಿ ಆಗುತ್ತೆ, ಸ್ಟ್ರೆಂತ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಆದ್ದರಿಂದ ದಯವಿಟ್ಟು ದೊಡ್ಡದಾದಂಥ ತಾಡ್ಪಾಲನ್ನು ರೆಡಿ ಇಟ್ಕೊಳ್ಳೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕಾಲಮ್ ಬಾಕ್ಸ್ಗಳನ್ನು. ನೀವು ಕಾಲಮ್ ಬಾಕ್ಸ್ ಹಾಕ್ತಿರಲ್ವಾ, ಕರೆಕ್ಟಾಗಿ ಪ್ರಾಪರಾಗಿ ಟೈಟ್ ಮಾಡಿ. ಕೆಲವೊಬ್ರು ಟೈಟ್ ಮಾಡೋದೇ ಇಲ್ಲ, ಒಂದು ಎರಡು ನಟ್ ತಿರ್ಸ್ಬಿಡ್ತಾರೆ ಅಥವಾ ಕೈಯಲ್ಲೇ ಹಿಂಗೆ ಟೈಟ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಇಲ್ಲ, ಸ್ಪ್ಯಾನರಿಂದ ನೀಟಾಗಿ ಟೈಟ್ ಮಾಡಬೇಕು. ಯಾವುದೇ ರೀತಿಯ ಗ್ಯಾಪ್ಗಳು ಅಲ್ಲಿ ಬರಬಾರ್ದು. ಗ್ಯಾಪ್ ಬಂತು ಅಂತಂದರೆ ಏನು, ನೀವು ಕಾಂಕ್ರೀಟ್ ಹಾಕ್ತಿರಲ್ವ, ಆ ನೀರೆಲ್ಲ ಗ್ಯಾಪಿಂದ ಹೊರಟೋಗ್ಬಿಡುತ್ತೆ, ಸ್ಟ್ರೆಂತ್ ತುಂಬಾ ಕಮ್ಮಿ ಆಗಿಬಿಡುತ್ತೆ ವೀಕ್ಷಕರೇ. ಸೊ ಆದ್ದರಿಂದ ದಯವಿಟ್ಟು ಪ್ರಾಪರಾಗಿ ಟೈಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಆ್ಯಂಡ್ ನಾನು ಮುಂಚೆನೇ ಹೇಳಿದ ಹಾಗೆ ದಯವಿಟ್ಟು ಪ್ಲಾಸ್ಟಿಕ್ ಕವರ್ಗಳನ್ನು ಜೊತೆಯಲ್ಲಿ ಚಾಪೆನ ಮೇಲ್ಗಡೆ ರೂಪಿಂಗ್ ಬಾಟಮಲ್ಲಿ ಯೂಸ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಏನು ಇದು ಮಾಡಿರ್ತಾರೆ, ಶಟ್ರಿಂಗ್ ಹಾಕಿರ್ತಾರೆ, ಶಟ್ರಿಂಗನ್ನು ಪ್ರಾಪರ್ ಮಾಡೋಕ್ಕೆ ಹೇಳಿ. ಜಾಸ್ತಿ ಗ್ಯಾಪ್ಗಳು ಏನು ಮೆಟಲ್ ಪ್ಲೇಟ್ಸ್ ಇರುತ್ತಲ್ಲ, ಮೆಟಲ್ ಪ್ಲೇಟ್ಸ್ ಮಧ್ಯೆ ಜಾಸ್ತಿ ಗ್ಯಾಪ್ಗಳು ಬರಬಾರ್ದು. ಎನಿ ಕಂಡೀಷನ್ ನೀವು ಹಾಕಿರುವಂತಹ ಸಿಮೆಂಟ್ನ ತಿಳಿ ಕೆಳಗಡೆ ಇಳಿದು ಹೋಗಬಾರ್ದು ವೀಕ್ಷಕರೇ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇವೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಮನೆಯಲ್ಲಿ ಏನು ಕಾಂಕ್ರೀಟಿಂಗ್ ಮಾಡ್ತಾ ಇದ್ದೀರಾ ಅದರಲ್ಲಿ ಯಾವುದೇ ರೀತಿಯ ಹನಿಕೊಂಬುಗಳು ಬರೋದೇ ಇಲ್ಲ. ಹನಿಕೊಂಬುಗಳು ಬಂದಿಲ್ಲ ಅಂತಂದರೆ ಸ್ಟ್ರೆಂತು ಕೂಡ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಒಂದು ವೇಳೆ ಹನಿಕೊಂಬು ಬಂದಿದೆ ಅಂತಂತಂದರೆ 53 ಗ್ರೇಡ್ ಸಿಮೆಂಟಲ್ಲೇ ನೀವು ಎಕ್ಸ್ಟ್ರಾ ಮಡ್ಡಿನ ತಯಾರು ಮಾಡಿಬಿಟ್ಟು ಅದಕ್ಕೆ ನೀವು ಪ್ಯಾಚಪ್ ವರ್ಕನ್ನು ಮಾಡ್ಬೋದು ವೀಕ್ಷಕರೇ. ಬಟ್ ಇಲ್ಲಿ ಸ್ಟ್ರೆಂತ್ ಜಾಸ್ತಿ ಇರಲಿ, ಜಾಸ್ತಿ ಸಿಮೆಂಟನ್ನು ಯೂಸ್ ಮಾಡೋದ್ರಿಂದ ಪ್ರಾಪರಾಗಿ ಅಲ್ಲಿ ಫಿನಿಷಿಂಗನ್ನು ನೀವು ಇಲ್ಲಿ ಕೊಡ್ಬೋದು ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಎಷ್ಟು ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.